ಸುಮಾರು ದಿನದಿಂದ ನಾನು ವಿವೋ 300 ಆ್ಯಕ್ಚುಲಿ 5G ಈ ಮೊಬೈಲ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಏನಾಗಿದೆ, ನಾನೊಂದು ಒಪ್ಪೋ ಯೂಸ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಯೂಟ್ಯೂಬೆಲ್ಲ ಮಾಡಬೇಕು, ಕ್ಯಾಮ್ರಾ ಮೊಬೈಲ್ ತೊಗೋಬೇಕು ಅಂದ್ಕೊಂಡು ಐಡಿಯಾ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು ಮತ್ತು ಯೂಟ್ಯೂಬಲ್ಲೆಲ್ಲ ಕೆಲವು ವಿಡಿಯೋ ಚಾನಲ್ಗಳನ್ನ ನೋಡಿದ್ದೆ. ತೊಗೋಬೇಕು ಅಂತ ಐಡಿಯಾ ಮಾಡಿದೆ. ಸೊ ಇದರಲ್ಲಿ ನೋಡಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಕಟ್ ಮಾಡಿದೆ ಆಲ್ರೆಡಿ ಮೊದಲೇ. ಸೊ ನಮಗೆ ನೋಡಿ ಒಂದು ಸೆಟ್ ಇದೆ Y300 ಅಂತ. ಸೊ ಇದು ಬಂದು ನಮಗೆ ಯೂಶ್ವಲಿ ಏನಾಗುತ್ತೆ, ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಫಸ್ಟ್ ಇದು ಕಾಸ್ಟ್ ಬಂದು ಎಲ್ಲ ಡೀಟೇಲ್ಸ್ನು ಕೂಡ ಹೇಳ್ತೀನಿ. ಕಾಸ್ಟು ಏನೇನಿದೆ ಅನ್ಬಾಕ್ಸ್ ಮಾಡಿದ್ದೆ. ಆ್ಯಕ್ಚುಲಿ ಈಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೀನಿ. ಚಾರ್ಜರ್ ಇದೆ ಮತ್ತು ಸೊ ಇದೊಂದು ಚಾರ್ಜರ್ ಜೊತೆಗೆ ಇದು ಯೂಶ್ವಲಿ ನಮ್ಮ ಮೊದಲೆಲ್ಲ ಹೆಡ್ಸೆಟ್ ಕೊಡ್ತಾಯಿದ್ರು, ಈಗ ಕೊಡಲ್ಲ. ಯೂಶ್ವಲಿ ಸಿ ಪಿನ್ ಎಲ್ಲ ಬಂದುಬಿಡ್ತಾರೆ. ಸಿ ಪಿನ್ನಲ್ಲೇ ನಿಮಗೆ ಹೆಡ್ಸೆಟ್ ಸಿಗುತ್ತೆ. ಸೊ ಇದು ವಿವೋ Y300. ಸೊ ಯೂಶ್ವಲಿ ಯೂಸರ್ ಮ್ಯಾನ್ಯಲ್ಲು ಮತ್ತು ಮೊಬೈಲು ಎಲ್ಲ ಸ್ಪೆಸಿಫಿಕೇಷನ್ ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ ನೋಡಿ. ಸೊ ಇದು ಅನ್ಬಾಕ್ಸಿಂಗ್ ಆದಮೇಲೆ ಸೊ ಈಗ ನೆಕ್ಸ್ಟ್ ಬಂದು ಇದ್ರದ್ದು ನಾನು ತುಂಬ ಇಷ್ಟ ಆಗಿದ್ದು ಅಂದರೆ ಇದ್ರದ್ದು ಕ್ಯಾಮ್ರಾ ಕೂಡ ಚೆನ್ನಾಗಿ ಬರ್ತಾಯಿದೆ. ಯಾಕೆಂದರೆ ನನ್ನ ಫ್ರೆಂಡ್ ಹತ್ರ ಇತ್ತು, ಅದು ನೋಡಿದ್ದೆ. ಯೂಶ್ವಲಿ Y300 ಅಂತ. ಸೊ ನೆಕ್ಸ್ಟ್ ಈ ಮೊಬೈಲ್ನಲ್ಲಿ 6.7 ಇಂಚ್ ಡಿಸ್ಪ್ಲೇ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ನೋಡಿ ತುಂಬ ಸೆನ್ಸರ್ ಏನಂದರೆ ಯೂಶ್ವಲಿ ಸೆನ್ಸರ್ ಅಂದರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ಕ್ಯಾಮ್ರಾ ಬಂದು ನಿಮಗೆ ಅರೌಂಡು ಎಷ್ಟಿದೆ ನೋಡಿ, 50 MP ಫ್ರಂಟ್ ಬರಲ್ಲ, ರಿಯರ್ ಕ್ಯಾಮ್ರಾ ಇದೆ. ಮತ್ತು ನಿಮಗೆ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಅದು ಬಿಟ್ಟರೆ ನಿಮಗೆ ತುಂಬ ಸ್ಪೆಸಿಫಿಕೇಷನ್ಸ್ಗಳೆಲ್ಲ ಹೇಳ್ತಾ ಹೋಗ್ತೀನಿ ನೋಡಿ. ಚಾರ್ಜರ್ ಕೂಡ ತುಂಬ ಚೆನ್ನಾಗೇ ಇದೆ. ಇದು 5000 mAh ಬ್ಯಾಟ್ರಿ ಪವರ್ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ 14 ಫಾನ್ ಟಚ್ OS ಅಂತ ಬರ್ತಾಯಿದೆ. ಡಿವೈಸ್ ನೇಮ್ ನೋಡಿ. ಇದು ಬಂದು ನಾನು ತೊಗೊಂಡಾಗ 8+8 GB ರ್ಯಾಮ್ ಅಂತ ಇದೆ. 256 GB ಸ್ಟೋರೇಜ್ ಕೊಟ್ಟಿದ್ದಾರೆ. ಸ್ವಲ್ಪ ನಾನು ಸ್ಟೋರೇಜ್ ಜಾಸ್ತಿ ಯೂಸ್ ಮಾಡೋದ್ರಿಂದ, ವೀಡಿಯೋಸ್ ಎಲ್ಲ ಮಾಡೋದ್ರಿಂದ ಈ ಸ್ಟೋರೇಜ್ ಮಾಡ್ಕೋಬೋದು ಅಂತ ತೊಗೊಂಡೆ. ನೆಕ್ಸ್ಟ್ ಬಂದು ನೋಡಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಐ ಥಿಂಕ್ ಬೇಕಂದರೆ ನೀವು ಕ್ಲಿಕ್ ಮಾಡ್ಬೋದು ನೋಡಿ. OS ವರ್ಷನ್ ಇದೆ, ಮಾಡೆಲ್ ಇದೆ, ಇದೆಲ್ಲ ಇದೆ ಸೊ ನೆಕ್ಸ್ಟ್ ಬಂದು ನಿಮಗೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮ್ಮ ಮೇಯ್ನ್ ಬಂದು ನೋಡಿ ಡೀಟೇಲ್ಸ್ ಬಂದು ಇಷ್ಟು ಸಿಗುತ್ತೆ ನಿಮಗೆ. 2.2 GHz ಪ್ರೊಸೆಸರ್ ಬರುತ್ತೆ ನಿಮಗೆ. 4th ಜನರೇಷನ್ ಅಂತ ಇದೆ. ಸೊ ಇದೊಂದು ಸಾಫ್ಟ್ವೇರ್ ಇನ್ಫಾರ್ಮೇಷನ್ನು. ಅದು ಬಿಟ್ಟರೆ ನಿಮಗೆ 5000 mAh ಬ್ಯಾಟ್ರಿ ಬರುತ್ತೆ ನಾನು ಹೇಳ್ದಂಗೆ. ಅದು ಬಿಟ್ಟರೆ ಸ್ವಲ್ಪ ಫಾಸ್ಟ್ ವರ್ಕಿಂಗೇ ಇದೆ ಅಂತ ನಾನು ಇದು ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅದು ಬಿಟ್ಟರೆ ಈ ಒಂದು ಪ್ರೈಸ್ ಸೆಕ್ಟರ್ ಬಂದು ನಿಮಗೆ ಇದು ನನಗೆ ನೋಡಿ ಒಂದು 24,000 ವರೆಗೂ ಕಾಸ್ಟ್ ಆಯಿತು. ನಾನು ಡೈರೆಕ್ಟ್ ಆಫ್ಲೈನಿಂದ ಹೋಗಿ ಪರ್ಚೇಸ್ ಮಾಡಿದೆ. ಆನ್ಲೈನಲ್ಲೂ ಕೂಡ ಇತ್ತು, ಬಟ್ ಆಫ್ಲೈನಲ್ಲಿ ನನಗೇನಂದರೆ ಸ್ವಲ್ಪ ಕ್ಲಾರಿಟಿ ಏನಂದರೆ ಏನಾದರೂ ಇಶ್ಯೂಸ್ ಏನಾದರೂ ಬಂದರೆ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡ್ಬೋದು ಅವ್ರನ್ನ ಅಂತ. ಬಟ್ ಆನ್ಲೈನಲ್ಲಿ ಸ್ವಲ್ಪ ನನಗೆ ಈ ಎಲೆಕ್ಟ್ರಾನಿಕ್ ಗಜೆಟ್ಸು ಅಷ್ಟು ತೊಗೊಳಕ್ಕೆ ಇಂಟ್ರೆಸ್ಟ್ ಪಡಲ್ಲ. ಯೂಶ್ವಲಿ ನನಗೆ ಆಫ್ಲೈನೇ ಹೋಗ್ಬಿಡ್ತೀನಿ. ನೆಕ್ಸ್ಟ್ ಬಂದು ಇದು ಯಾವುದಾದ್ರು ಪ್ರೈಸ್ ಆಯ್ತಲ್ಲ. ಸೊ ನನಗೆ ಹಳೆ ಮೊಬೈಲು ಯಾವ ಥರ ಅಂದರೆ ಅದೊಂದು ಅರೌಂಡು 5.5 ಅಂದರೆ 5500ವರೆಗೂ ಹಳೆ ಮೊಬೈಲ್ ತೊಗೊಂಡ್ರು. ನಾವು ಏನೇನು ಅಂದರೆ ನಾನು ಯೂಶ್ವಲಿ ಮೊಬೈಲ್ನ ನಾನು ಇನ್ನೊಂದು ಸಲ ಅಂದರೆ ಏನು ಹೇಳ್ತೀರಾ, ಬೇರೆ ಮೊಬೈಲ್ ತೊಗೊಂಡಾಗ ಅದರಲ್ಲಿರುವಂಥ ಸ್ಟೋರೇಜ್ ಅಂದರೆ ಏನು ಹೇಳ್ತೀರಾ, ಫೋಟೋಸ್ ಆಗಿ ವೀಡಿಯೋಸು ಮತ್ತು ಡಾಕ್ಯುಮೆಂಟ್ಸ್ ಏನಿದೆ ಇದಕ್ಕೆ ಟ್ರಾನ್ಸ್ಫರ್ ಕೊಡ್ತಾರೆ ಅವರೇ ಯೂಶ್ವಲಿ. ಬಟ್ ಕೇರ್ಫುಲ್ಲಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತು ನೀವು ಲಾಗಿನ್ ಆದರೆ ಅಂದರೆ ನೀವೇನು ಜಿಮೇಲಿಂದ ಲಾಗಿನ್ ಆಗ್ತಿರಲ್ಲ, ಅದು ಇಂಪಾರ್ಟೆಂಟು. ಲಾಗಿನ್ ಆಗಬೇಕಾದ್ರೆ ನೀವು ಏನು ಮಾಡಬೇಕು, ಹುಷಾರಾಗೆ ನೀವು ನಿಮ್ಮ ಜಿಮೇಲ್ ಅಕೌಂಟನ್ನು ಹಳೆ ಮೊಬೈಲಲ್ಲಿ ಲಾಗೌಟ್ ಮಾಡಬೇಕು ಮತ್ತು ಹೊಸ ಮೊಬೈಲ್ಗೆ ಅದನ್ನು ಹಾಕೋಬೇಕು ನೋಡಿ. ಇದೊಂದು ಪಿನ್ ಕೂಡ ಇರುತ್ತೆ. ಇದೇನು ನೀವು ನೋಡಿರ್ತೀರಿ, ಯೂಶ್ವಲಿ ಇದೆಲ್ಲ ಸಿಮ್ ಕಾರ್ಡ್ ತೆಗಿಯೋದಕ್ಕೆ ಪಿನ್ ಅಂತಲೇ ಇದೆ. ಇದನ್ನು ನಾವೇನು ಯೂಶ್ವಲಿ ಯೂಸ್ ಮಾಡಲ್ಲ ಜಾಸ್ತಿ. ನಾವು ಒಂದು ಸಲ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ ಜಾಸ್ತಿ ಟೈಮ್ ಯೂಸ್ ಮಾಡ್ತೀವಿ. ಬಟ್ ಮೊಬೈಲ್ ನೀವು ಕೇಳೋದಾದರೆ ನೀವು ಕಮೆಂಟ್ ಮಾಡಿ ನನಗೆ. ಏನೋ ಡೀಟೇಲ್ಸ್ ಅಂದರೆ ಮೊಬೈಲ್ ಬಗ್ಗೆ ಪ್ರೈಸ್ ಅಂತ ಹೇಳಿದ್ದೀನಿ, ಬೇರೆ ಎಲ್ಲ ನಾನು ಯೂಸ್ ಮಾಡ್ತಾ ಹೇಳ್ತೀನಿ. ಈ ತೊಗೋಬೋದಾ ಏನು ಅಂತ ನೀವು ನೆಕ್ಸ್ಟ್ ಬೇಕಾದ್ರೆ ನನಗೆ ಕೇಳಿ, ನಾನು ಕಮೆಂಟ್ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಓಕೆ, ನೀವು ಯೂಸ್ ಮಾಡಬಹುದು.
ಅದು ತೊಗೋಬೋದು ಅಂತಲೇ ಹೇಳ್ತೀನಿ. ಈ ಪ್ರೈಸ್ ರೇಂಜಲ್ಲಿ ಓಕೆ. ಬಟ್ ಬೇರೆ ಅವೈಲಬಿಲಿಟಿ ಇದೇ ಪ್ರೈಸ್ಗೆ ಮಾರ್ಕೆಟಲ್ಲಿ ಅವೈಲಬಲ್ ಇರ್ಬೋದು ಬೇರೆ ಪ್ರಾಡಕ್ಟು. ಚೆಕ್ ಮಾಡಿ ನೋಡಿ ತೊಗೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ನನ್ನ ಡಾಟರು ನನಗೆ ಕ್ಲಾಸ್ ತೊಗೊಂಡಿರುವಂಥ ವಿಡಿಯೋ ನೋಡಿ. ನೋಡಲ್ಲ 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 ಯಾವಾಗ ನಾನು ಬಿಟ್ಟು ಹೋಗಿಲ್ಲ. ನೀನು ಬ್ಯಾಡ್ ಬಾಯಾ ಗುಡ್ ಗರ್ಲಾ? ನಾನು ಬ್ಯಾಡ್ ಬಾಯಾ? ಸರಿ ಆಯ್ತು, ನೀವು ಊಟ ಮಾಡಗಿ. ಯಾವಾಗ? ಸರಿ ತಾಚೆ ಮಾಡಗಿ ಕುಡಿಯಾಗಿ. ಯಾವಾಗ ಅಂದು ಇಲ್ಲ ಎತ್ಕೊಂಡಿದ್ದು ತಾತ. ನಾನಲ್ಲ. ಸ್ಟಾಪ್ ಮಾಡಿ, ನೀವು ರೆಕಾರ್ಡಿಂಗ್ ಸ್ಟಾಪ್ ಮಾಡಿ. ಇವ್ರದ್ದು ಜಾಸ್ತಿ